ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ನನ್ನ ಯೂಟ್ಯೂಬ್ ಚಾನೆಲ್ ವಿತ್ ಗ್ರ್ಯಾಟಿಟ್ಯೂಡ್. ಆ್ಯಂಡ್ ಇವತ್ತಿನ ದಿನ ನಾನು ಏನೆಲ್ಲ ಮಾಡಿದೆ ಅಂತ ತೋರಿಸ್ತೀನಿ. ಆ್ಯಂಡ್ ಸ್ಪೆಷಲಿ ಲಾಸ್ಟ್ ವಿಡಿಯೋ ಏನು ಹಾಕಿದೆ, ನಿಮ್ಗೆ ಎಲ್ಲರ ಪ್ರೀತಿ ಸಪೋರ್ಟ್ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯಿತು. ಆ್ಯಂಡ್ ತುಂಬ ಗ್ರೇಟ್ಫುಲ್ ಇದ್ದೀನಿ. ಆ್ಯಕ್ಚುಲಿ ಏನು ಗೊತ್ತಾ, ನಾನು ಮಾಡಿದ ತಪ್ಪು ಅಂತ ಅನ್ನಿಸ್ತು ನನಗೆ. ಅಂದರೆ ನಾನು ತುಂಬ ನೆಗೆಟಿವ್ ಯೋಚನೆ ಮಾಡಿದೆ, ಅದು ದೊಡ್ಡ ತಪ್ಪು ಅಂತ ನನಗೆ ಅರ್ಥ ಆಯಿತು. ಆ್ಯಂಡ್ ನಾನು ಕ್ಲಾಸ್ ಅಟೆಂಡ್ ಮಾಡಿದೆ. ಸೊ ಐ ಹ್ಯಾವ್ ಚೇಂಜ್ಡ್ ಮೈ ಸೆಲ್ಫ್. ಸೊ 2 days ಆಯಿತು ನಾನು ಕ್ಲಾಸ್ ಸೆಷನ್ ಅಟೆಂಡ್ ಮಾಡಿ. ಸೊ ನನ್ನನ್ನು ನಾನು ತುಂಬ ಚೇಂಜ್ ಮಾಡ್ಕೊಳ್ಬೇಕು ಅಂತ ಐ ಹ್ಯಾವ್ ಸ್ಟಾರ್ಟೆಡ್ ನ್ಯೂ ಥಿಂಗ್ಸ್ ಇನ್ ಮೈ ಲೈಫ್. ಅಂದರೆ ಬೆಳಗ್ಗೆ ಎದ್ದಿದ ತಕ್ಷಣವೇ ಭೂಮಿ ತಾಯಿಗೆ ನಮಸ್ಕಾರ ಮಾಡ್ಕೊಳ್ಳೋದ್ರಿಂದ ಹಿಡಿದು ಆ್ಯಂಡ್ ಸಂಜೆ ಮಲ್ಕೊಳ್ಳೋ ತನಕ ನಾವು ಏನೆಲ್ಲ ಮಾಡ್ತೀವಿ ಅಂತ ಇವತ್ತು ನಾನು ತೋರಿಸ್ತಾ ಇದ್ದೀನಿ. ಫಸ್ಟ್ ನಾನು ಸ್ಟಾರ್ಟ್ ಮಾಡಿದ್ದೆ, ಎದ್ದು ಒಂದು 5 minutes ಪ್ರೇಯರ್ ಮಾಡಿ ಅದಾದಮೇಲೆ ಭೂಮಿ ತಾಯಿಗೆ ನಮಸ್ಕಾರ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಬಂದು ನಾನು ಮೆಡಿಟೇಟ್ನ ಮಾಡಿದೆ. ಇನಿಷಿಯಲ್ ಆಗಿರೋದ್ರಿಂದ ನಾನೊಂದು 10 ನಿಮಿಷ ಅಷ್ಟೇ ಮಾಡಿದೆ. ಹೋಗ್ತಾ 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 ಖಂಡಿತವಾಗ್ಲೂ ಒಂದು ಅರ್ಧ ಗಂಟೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅದಾದಮೇಲೆ ಮ್ಯಾಜಿಕ್ ವಾಟರ್ ಏನಿದೆ ಅದನ್ನು ನಾನು ಕುಡಿದೆ. ಇನ್ನೊಂದೇನು ಅಂದರೆ ಬೆಳಗ್ಗೆ ಬೇಗ ಎದ್ದೇಳಬೇಕಿತ್ತು ಅಂತ ಡಿಸೈಡ್ ಆಗಿದ್ದೆ. ಅಂದರೆ ಲೈಕ್ 5:30 6:30 ಒಳಗಡೆ ಎದ್ದೇಳಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಅನ್ಫಾರ್ಚುನೇಟ್ಲಿ ನನಗೆ ಎದ್ದೇಳೋಕ್ಕಾಗಿಲ್ಲ. ಬಟ್ ಎಷ್ಟು ಲೇಟಾಗಿ ಎದ್ದರೂ ಕೂಡ ನಾನು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಇಡೀ ದಿನ ಅದನ್ನು ಪೂರ್ತಿ ಮಾಡಿದ್ದೀನಿ. ಸೊ ಐ ಜಸ್ಟ್ ವಾಂಟ್ ಟು ಶೇರ್ ಇಡೀ ದಿನ ಏನು ಮಾಡಿದೆ ಅಂತ ಅಂದ್ಬಿಟ್ಟು. ಸೊ ಮಿಸ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ. ಮನೆ ನೋಡಿದ್ರೆ ಫುಲ್ ಕಂಗಾಲಾಗ್ಬಿಡ್ತೀರಾ, ಆ ಥರ ಮಾಡಿಟ್ಟಿದ್ದೀನಿ. ನನಗೆ ಇರಲಿಲ್ಲ, ನಾನು ಒಂದು 3-4 days ಆಯಿತಾ, ಲೈಕ್ ಎಲ್ಲನೂ ಅಧ್ವಾನ ಆಗಿಬಿಟ್ಟಿದೆ. ಸೊ ಇವಾಗೆಲ್ಲ ಸ್ಟಾರ್ಟ್ ಮಾಡ್ತೀನಿ ಕ್ಲೀನ್ ಮಾಡೋಕ್ಕೆ. ಒಂದು 40 minutesಲ್ಲಿ ಇದೆಲ್ಲನೂ ಕ್ವಿಕ್ಕಾಗಿ ಕ್ಲೀನ್ ಮಾಡ್ತೀನಿ. ಆ್ಯಕ್ಚುಲಿ ಫ್ಲಿಪ್ಕಾರ್ಟ್ ಹಾಲ್ ಬರುತ್ತೆ, ಸೊ ಅದಕ್ಕೆ ವೆಯ್ಟ್ ಮಾಡಿ ಅದೆಲ್ಲ ತರಿಸಿಟ್ಕೊಂಡು ಹಾಗೆ ಚಲಾಪಿಲ್ಲಿ ಆಗಿಬಿಟ್ಟಿದೆ. ಇವಾಗ ಅದೆಲ್ಲ ಎತ್ತಿಡಬೇಕು. ಆ್ಯಂಡ್ ಈ ಬೆಡ್ ಕೆಳಗಡೆ ಇರೋ ಐಟಮ್ಸ್ನೆಲ್ಲ ತೊಗೊಂಡು ನಾನು ಈ ಕಬೋರ್ಡ್ಸಲ್ಲಿ ಇಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ನಮ್ಮ ಮನೇಲಿ ಚೇರ್ ಇಲ್ಲ. ಸೊ ನೋಡೋಣ ಹೆಂಗಾಗುತ್ತೋ ಹಾಗೆ. ಸೊ ಎಸ್, ಲೆಟ್ಸ್ ಸ್ಟಾರ್ಟ್ ದ ಡೇ. ಬೆಡ್ ಕೆಳಗಡೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡೆ. ಸೊ ಏನೆಲ್ಲ ಬೇಕು ಅದೆಲ್ಲನೂ ಇಲ್ಲಿ ಇಟ್ಕೊಂಡಿದ್ದೀನಿ ಆಯಿತಾ. ನನಗೆ ಏನು ಬೇಕು ಅಂದರೆ ಕೆಲವೊಂದು ಐಟಮ್ ತೆಗೆದು ಬಿಕ್ಲಿಕ್ಕೆ ಬೆಳಗ್ಗೆಯಿಂದ ಅದು ಯಾರು ನೆನ್ಸ್ಕೊತಾ ಇದ್ದಾರೋ, ಬೆಳಗ್ಗೆಯಿಂದ ಅಲ್ಲ, ಇವಾಗ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ನಲ್ಲ ಅವಾಗಿಂದ ಫುಲ್ ಜೋರಾಗಿ ಬಿಕ್ಲಿಕ್ಕೆ ಬರ್ತಿದೆ. ಸೊ ಬೇಕಿರೋದೆಲ್ಲ ಇಟ್ಕೊಂಡಿದ್ದೀನಿ. ಇದರಲ್ಲಿ ಕೆಲವೊಂದು ಐಟಮ್ಸು ಮೇಲೆ ಅದು ಕಬೋರ್ಡೆಲ್ಲ ಹಾಕ್ತೀನಿ, ಓಕೆನಾ. ಆ್ಯಂಡ್ ಯಾವುದು ಬೇಡ ಅದು ಇಲ್ಲಿ ಇಟ್ಕೊಂಡಿದ್ದೀನಿ. ಸೊ ಯಾವುದು ಬೇಡ ಅದೆಲ್ಲನೂ ಎಸಿತೀನಿ. ಅಂದರೆ ಎದ್ರಲ್ಲಿ ಸ್ವಲ್ಪ ಬೇಕಿರೋದಿದೆ ಅದೆಲ್ಲ ತೆಗಿಬೇಕು. ಸೊ ಹೀಟ್ರು, ನನ್ನ ವಾಟ್ರ್ ಬಾಟ್ಲು ಆ್ಯಂಡ್ ಸ್ವಿಚ್ ಬೋರ್ಡು, ನನ್ನ ಸ್ಲಿಪ್ಪರು ಅದು ಹೊಸ ತೊಗೊಂಡು ಬಂದೆ, ಯೂಸೇ ಮಾಡಿರಲಿಲ್ಲ. ಸೊ ಅದಕ್ಕೆ ಸಿಕ್ತು, ಇವಾಗ ತೆಗೆದು ಹೊರಗಡೆ ಹಾಕ್ತೀನಿ. ಆ್ಯಂಡ್ ನಾನು ಇವರೆಲ್ಲರೂ ಬೇಕು. ಸೊ ಇವರೆಲ್ಲರೂ ನೀಟಾಗಿ ಎತ್ತಿಡ್ತೀನಿ. ಬೇಡ್ದಿರೋದೆಲ್ಲ ಗುಡಿಸಿ ನೀಟಾಗಿ ಕಸದಲ್ಲಿ ತುಂಬ್ತೀನಿ. ಚಲ್ಲ ಪಿಲ್ಲಿ ಆಗೋಗೈತೆ ಮನೆಯೆಲ್ಲ. ಆ್ಯಂಡ್ ಮನೆ ಕ್ಲೀನ್ ಮಾಡೋ ಅಷ್ಟರಲ್ಲೇ ನನ್ನ ಸೊಂಟ ಬಿದ್ದೋಗಿತ್ತು. ಬಟ್ ಯು ನೋ ವಾಟ್, ತುಂಬ ಖುಷಿಯಿಂದ ಯಾವುದೇ ರೀತಿ ಥಾಟ್ಸ್ ಇಲ್ದಂಗೆ ನೀಟಾಗಿ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಆ್ಯಂಡ್ 11 ಆಗಿತ್ತು. ಸೊ ಅದಕ್ಕೆ ನಿಮಗೆ ತೋರಿಸ್ತಿದ್ದೀನಿ. ಬಟ್ ಅದು ಟೈಮ್ ಲ್ಯಾಪ್ಸ್ ಅನ್ನೋದನ್ನೇ ಮರ್ತೋಗ್ಬಿಟ್ಟಿದ್ದೆ ನಾನು. ಹಾಗಾಗಿ ಕ್ವಿಕ್ಕಾಗಿ ಹೊರ್ಟೋಯ್ತು ಅದು. ಸೊ ಕಸ ಎಲ್ಲ ಗುಡಿಸ್ಕೊಂಡು ನೀಟಾಗಿ ಮನೆಲ್ಲನೂ ಒರೆಸ್ಕೊಂಡೆ. ಅಂದರೆ ಸಿಕ್ಕಾಪಟ್ಟೆ ಕೆಲಸ ಇತ್ತು ಆಯಿತಾ. ಎಷ್ಟು ಬ್ಯುಸಿ ಆಗೋಕ್ಕೆ ಸಾಧ್ಯನೋ ಅಷ್ಟು ಬ್ಯುಸಿ ಮಾಡಿಕೊಂಡೆ. ಏನೆಲ್ಲ ಬೇಕಿತ್ತು ಅದನ್ನು ಮಾತ್ರ ಇಟ್ಕೊಂಡು ಮಿಕ್ಕಿದ ಎಲ್ಲ ಐಟಮ್ಸ್ನೂ ಎಸ್ದೆ. ನಮ್ಮಪ್ಪ ಊರಿಗೆ ಹೋಗಿದ್ರಲ್ಲ, ಖಂಡಿತ ಅವ್ರು ವಾಪಸ್ ಬಂದು ನೋಡಿ ತಲೆ ಕೆಡ್ಸ್ಕೊಂಡ್ಬಿಡ್ತಾರೆ, ಇಷ್ಟೊಂದು ಕಸ ಆಯಿತಾ ನಮ್ಮ ಮನೇಲಿ ಅಂತ. ಕಸ ಅನ್ನೋದಕ್ಕಿಂತ ಬಾಕ್ಸಸ್ಸೇ ಜಾಸ್ತಿ. ಆ್ಯಂಡ್ ಮೊನ್ನೆ ನಾನು ಬೈಕಲ್ಲಿ ಹೋಗ್ಬೇಕಾದ್ರೆ ನನ್ನ ಕಾಲು ಸುಟ್ಕೊಬಿಡ್ತು. ಅದೇನೋ ಸೈಲೆನ್ಸರ್ ಬರುತ್ತಲ್ಲ ಅದರಲ್ಲಿ ಸಿಕ್ಕಾಪಟ್ಟೆ ಉರಿ ಆಯಿತಾ, ಅದು ಫುಲ್ ಪಸ್ ಆಗಿಬಿಟ್ಟಿತ್ತು. ಆ್ಯಂಡ್ ತುಂಬ ಹೊಟ್ಟೆ ಸುತ್ತಿತ್ತು ಅಂದ್ಬಿಟ್ಟು ಮಧ್ಯ ದೋಸೆ ತರಿಸ್ಕೊಂಡು ದೋಸೆನೂ ತಿನ್ಕೊಂಡೆ. ಅಂದರೆ ಸ್ವಲ್ಪ ಸ್ಟೇಬಲ್ ಆಗಿರಲಿ ಅಂದ್ಬಿಟ್ಟು ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಿದ್ದಲ್ಲ, ಅದಕ್ಕೋಸ್ಕರ ತರಿಸ್ಕೊಂಡೆ. ನಾನು ತಿನ್ನಬೇಕಾದ್ರೇ ಆಲ್ಮೋಸ್ಟ್ ಒಂದು 12 o'clock ಆಗಿತ್ತು. ಆ್ಯಂಡ್ ಬಾತ್ರೂಮ್ ವಾಶ್ ಮಾಡಬೇಕಿತ್ತು, ಸುಮಾರು ದಿವಸ ಆಗಿತ್ತು ವಾಶ್ ಮಾಡಿರಲಿಲ್ಲ. ಯೂಶ್ವಲಿ ನಾನು ಇಲ್ಲಿ ಜಾಸ್ತಿ ಇರಲ್ವಲ್ಲ, ಹಾಗಾಗಿ ನಾನು ಕ್ಲೀನ್ನ ಸ್ಕಿಪ್ ಮಾಡ್ತಿದ್ದೆ. ಇಲ್ಲಾಂದರೆ ಅರ್ಬನ್ ಕಂಪ್ನಿಯಿಂದ ಕರ್ಸ್ಕೊಂಡು ಬಿಡ್ತೀನಿ. ಅವ್ರಿಗೇನು 450 rupees ಕೊಟ್ಟರೆ ನೀಟಾಗಿ ಎಲ್ಲನೂ ಕ್ಲೀನ್ ಮಾಡಿ ಹೋಗ್ತಾರೆ. ಎಕ್ಸ್ಟ್ರಾ ಒಂದು 50 rupees ಕೊಟ್ಟರೆ ಸಾಕು, ಬಕೆಟ್ಸ್ ಎಲ್ಲನೂ ವಾಶ್ ಮಾಡ್ತಾರೆ. ಬಟ್ ಇವಾಗ ನನಗೆ ಟೈಮ್ ಇದೆ, ಮನೇಲಿ ಇದ್ದೀನಿ ಅಂತಂದಾಗ ಸುಮ್ಮನೆ ಏನಕ್ಕೆ 500 ವೇಸ್ಟ್ ಮಾಡಲಿ ಅಂತ ಅಂದ್ಬಿಟ್ಟು ನಾನೇ ನೀಟಾಗಿ ಎಲ್ಲನೂ ಕ್ಲೀನ್ ಮಾಡ್ಕೊಂಡೆ. ಅದೇ ಹ್ಯಾಪಿ ಪ್ಲಾನೆಟ್ ಬರುತ್ತೆ ಗೊತ್ತಾ, ಅದನ್ನು ಫಸ್ಟೇ ಸ್ಪ್ರೇ ಮಾಡಿ ಒಂದು ಅರ್ಧ ಗಂಟೆ ಬಿಟ್ಬಿಡ್ತೀನಿ. ಸೊ ಈ ಕೆಲಸ ಎಲ್ಲ ಮುಗಿಯೋಷ್ಟರಲ್ಲಿ ಅದು ನೆಂತ್ಕೊಳ್ಳುತ್ತೆ. ಅದಾದಮೇಲೆ ವಾಶ್ ಮಾಡೋದು. ಸೊ ಎಲ್ಲ ಕೆಲಸ ಮುಗಿಸಿ, ಅಂದರೆ ಲೈಕ್ ವಾಶ್ರೂಮ್ ಎಲ್ಲನೂ ತೊಳೆದು ಆದಮೇಲೆ ಹೋಗಿ ಸ್ನಾನ ಮಾಡಿಕೊಂಡು ಬಂದೆ ಕ್ವಿಕ್ಕಾಗಿ. ನಾನು ಸ್ನಾನ ಮಾಡ್ಕೊಂಡು ಬಂದಾಗಲೇ ಆಲ್ಮೋಸ್ಟ್ 1 ಗಂಟೆ 1:05 ಏನೋ ಆಗಿತ್ತು ನಾನು ಟೈಮ್ ನೋಡಿದಾಗ. ಆ್ಯಂಡ್ ಈ ಗಾಯ ನಮ್ಮ ಕುಳ್ಳಿ ಮಾಡಿದ್ದು ಆಯಿತಾ, ಮೊನ್ನೆ ಪರ್ಚ್ಬಿಟ್ಟಿದ್ದಾಳೆ. ಅವಳು ಪರ್ಚಿರೋದೇ ಗೊತ್ತಾಗಿಲ್ಲ. ನಾನು ರೂಮಲ್ಲಿದ್ದೆ,
ಅದಾದ್ಮೇಲೆ ಅನ್ಕೊಂಡೆ ಅಯ್ಯೋ ಇದ್ಯಾರೋ ಪರಿಚಯ ಗಾಯ ಆಗಿದೆಯಲ್ಲ ಅಂತ. ಆಮೇಲೆ ಫ್ಲ್ಯಾಶ್ ಆಯಿತು, ನಮ್ಮ ಕುಂದೆ ಮತ್ತು ಕುಳ್ಳ ಇಬ್ಬರು ಜಗಳ ಆಡ್ತಾಯಿದ್ರು, ಆ ಗ್ಯಾಪಲ್ಲಿ ಬಂದು ನನಗೆ ಪರಿಚಿದ್ದಾರೆ ಅಂತ ಅಂದ್ಬಿಟ್ಟು. ಸೊ ಹಾಗೆ ಸ್ಕಿನ್ ಕೇರ್ ಎಲ್ಲ ಮಾಡ್ಕೊಂಡೆ. ನಾನು ಮನೇಲಿದ್ದರೆ ಹಿಂಗೆ ಮಧ್ಯಾಹ್ನ ಆಗುತ್ತೆ ನಾನು ಸ್ಕಿನ್ ಕೇರ್ ಮಾಡ್ಕೊಳ್ಳೋದು. ಬೆಳಗ್ಗೆ ಒಂದ್ಸತಿ ಸನ್ಸ್ಕ್ರೀನ್ ಅಪ್ಲೈ ಮಾಡಿರ್ತೀನಿ ಫೇಸ್ ವಾಶ್ ಮಾಡಿ, ಬಟ್ ಮಧ್ಯಾಹ್ನ ಇನ್ನೊಂದು ಸರ್ತಿ ನಾನು ಸ್ನಾನಗೇನ ಮಾಡಿದಾಗ ಅಪ್ಲೈ ಮಾಡ್ಕೊಳ್ತೀನಿ. ಆ್ಯಂಡ್ ಈ ಒಂದು ಇನ್ಸೆಕ್ಟ್ ನನ್ನ ಕಣ್ಣಿಗೆ ಕಾಣಿಸ್ತು, ಗ್ರಾಸ್ ಹೋಪರ್ ಏನೋ ಹೇಳ್ತೀವಿ ಅಲ್ವಾ, ಇದನ್ನು ಸ್ಕೂಲ್ ಡೇಸಲ್ಲಿ ಓದಿದ್ದು ನೆನಪು ನನಗೆ. ಕರೆಕ್ಟಾಗಿ ಹೆಸರು, ಸೊ ಕರೆಕ್ಟ್ ಇದ್ದರೆ ಕರೆಕ್ಟ್ ಅಂತ ಹೇಳಿ. ಆ್ಯಂಡ್ ಇದು ನನ್ನ ಕರೆಂಟ್ ಸ್ಕಿನ್ ಸಿಚುವೇಶನ್ ಈ ಥರ ಇದೆ. ಆ್ಯಕ್ಚುಲಿ ತುಂಬ ಬೆಟರ್ ಆಗ್ತಾ ಇದೆ. ಹಾಲ್ ವಿಡಿಯೋ ಶೂಟ್ ಮಾಡಬೇಕಿತ್ತು, ಸೊ ಶೂಟ್ ಮಾಡ್ಕೊಂಡು ಎಲ್ಲ ಬಜ್ಜಿಕ್ಕೆ ಆಗಿದೆ, ಅದೆಲ್ಲ ಕ್ಲೀನ್ ಮಾಡ್ತೀನಿ. 10 ನಿಮಿಷದಲ್ಲಿ ಟಕ್ ಅಂತೆಲ್ಲ ಎತ್ತಾಕ್ತೀನಿ. ನನಗೆ ಯಾವುದು ಬೇಜಾರಾಗ್ತಿಲ್ಲ. ನನಗೆ ಬೇಜಾರಾಗ್ತಿರೋದು ಏನು ಗೊತ್ತಾ, ಒಂದು ನಿಮಿಷ ಸನ್ಲೈಟಲ್ಲಿ ಶೂಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಕೂತ್ಕೊಂಡಿದ್ನಲ್ಲ, ಹೆಂಗೆ ಶೂಟ್ ಮಾಡಿದ್ದೀನಿ ಗೊತ್ತಾ, ಎಲ್ಲೋಡೆ ಡಿಫ್ರೆನ್ಸು. ಬರೀ ಇಷ್ಟು ಮಾತ್ರ ಬರ್ನ್ ಆಗಿಬಿಟ್ಟಿದೆ, ಟ್ಯಾನ್ ಆಗಿಬಿಟ್ಟೈತೆ. ನನಗೆ ಗೊತ್ತೇ ಆಗಿಲ್ಲ ಗುರು, ನಾನು ನೋಡ್ಕೊಂಡೇ ಇಲ್ಲ. ಇವಾಗ ಡ್ರೆಸ್ ಚೇಂಜ್ ಮಾಡ್ಬೇಕಂತ ಇದೇನಪ್ಪ ಅಂತ ನೋಡಿಕೊಂಡ್ರೆ ಇಷ್ಟು ಕಲರ್ ಡಿಫ್ರೆನ್ಸಾ, ಓ ಮೈ ಗಾಡ್. ನಂಗೆ ಹೆಂಗಾಗ್ತದೆ ಅಂತ ಒಂಥರ ವಿಯರ್ಡ್ ಅನ್ನಿಸ್ತಾ ಇದೆ. ಬರೀ ಇಷ್ಟು ಹೆಂಗಾಗಕ್ಕೆ ಸಾಧ್ಯ? ಇಷ್ಟು 10-15 ನಿಮಿಷಕ್ಕೆ ಹೆಂಗೆ ಆಗ್ಬಿಡ್ಬೇಕಾ? ಡಿಫ್ರೆನ್ಸ್ ಕಾಣಿಸ್ತಾ ಇದೆಯಾ? 1 ನಿಮಿಷ ಇರಿ ಇಲ್ಲಿ. ಅಯ್ಯೋ ನನಗೆ ಗೊತ್ತೇ ಆಗಿಲ್ಲ, ನಾನು ಡ್ರೆಸ್ ಚೇಂಜ್ ಮಾಡ್ಕೋದು ಇದೇನಪ್ಪ ಅಂತ ನೋಡ್ತಾ ಇದ್ದೀನಿ. ಇಟ್ಸ್ ಓಕೆ. ಆ್ಯಂಡ್ ನೋಡಿದ್ರಲ್ಲ ಟ್ಯಾನ್ ಹೇಗಾಗಿತ್ತೋ. ಆ್ಯಂಡ್ ಎಲ್ಲನೂ ಕ್ಲೀನ್ ಮಾಡಿ ಆದಮೇಲೆ ಮನೇಲಿ ಸೀಬೆಹಣ್ಣು ಮತ್ತು ಬ್ಲೂಬೆರಿ ಇತ್ತು. ಸೊ ನನ್ನ ಹತ್ರ ಸೀಕ್ರೆಟ್ ಬುಕ್ ಇದೆ, ಕನ್ನಡ ವರ್ಷನೂ ಇದೆ, ಲೈಕ್ ಇಂಗ್ಲೀಷ್ ವರ್ಷನೂ ಇದೆ. ನಾನು ಎರಡೂ ಟ್ರೈ ಮಾಡಿದೆ, ಬಟ್ ನನಗೆ ತುಂಬ ಕನ್ನಡ ಕಂಫರ್ಟಬಲ್ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಕನ್ನಡ ಓದಕ್ಕೆ ಸ್ಟಾರ್ಟ್ ಮಾಡಿದೆ. ಅಂದರೆ ಇನ್ಮೇಲೆ ಬುಕ್ ಓದೋಣ ಅಟ್ಲೀಸ್ಟ್ ಈ ವರ್ಷದಲ್ಲಿ ಒಂದು 50 ಬುಕ್ಸ್ ಅಟ್ಲೀಸ್ಟ್ ಕಂಪ್ಲೀಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಅದಕ್ಕೋಸ್ಕರ ಇಂಗ್ಲೀಷ್ ಟ್ರೈ ಮಾಡಿದೆ, ಸಿಮಿಲರ್ ಇರೋದ್ರಿಂದ ನನಗೆ ಕನ್ನಡ ಇನ್ನೂ ಕಂಫರ್ಟಬಲ್ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಕನ್ನಡ ಓದೋದಕ್ಕೆ ಸ್ಟಾರ್ಟ್ ಮಾಡಿದೆ. ಒಂದು 20 ಪೇಜಸ್ ಓದಿದೆ, ಮತ್ತು ಟೈಮ್ ಸಿಕ್ಕಿದಾಗ ಓದೋಣ ಅಂತ ಅಂದ್ಕೊಂಡು ಅದಕ್ಕೋಸ್ಕರ ಸ್ವಲ್ಪ ಟೈಮ್ ಕೊಟ್ಟು ಓದೆ. ಯಾಕಂದರೆ ತುಂಬ ಟೈಮ್ ವೇಸ್ಟ್ ಮಾಡ್ತಿರ್ತೀನಿ ಮೊಬೈಲ್ ನೋಡೋದು ಅದು ಇದು ಅಂತ ಅಂದ್ಕೊಂಡು, ವೈ ನಾಟ್ ರೀಡಿಂಗ್ ಬುಕ್ ಅಂತ ಅನ್ನಿಸ್ತು ಅದಕ್ಕೋಸ್ಕರ. ಆ್ಯಂಡ್ ಬುಕ್ ಓದಿ ಒಂದು ಸ್ವಲ್ಪ ಹೊತ್ತು ಉಲ್ಡಾಡಿ ಅದಾದಮೇಲೆ ಪೂಜೆಗೆ ರೆಡಿ ಮಾಡಿಕೊಂಡೆ. ಆ್ಯಕ್ಚುಲಿ ಬೆಳಗ್ಗೆನೇ ಪೂಜೆ ಮಾಡಬೇಕಿತ್ತು, ಬಟ್ ವಾರ ನಾನು ಲೇಟಾಗಿ ಎದ್ನಲ್ಲ, ಹಾಗಾಗಿ ಮಾಡೋಕ್ಕಾಗಿರಲಿಲ್ಲ. ರಾತ್ರಿ ಮಲ್ಗೋದು ಲೇಟ್ ಆಗಿಬಿಟ್ಟಿತ್ತು. ಅದಕ್ಕೋಸ್ಕರ ಸಂಜೆ ನೀಟಾಗೆ ದೇವ್ರ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು, ವಾರ ಆಗಿರೋದ್ರಿಂದ ರಾಯರಿಗೆ ಮುಡುಪು ಕಟ್ಬಿಟ್ಟು ನಾನು ಪೂಜೆನ ಮುಗಿಸ್ಕೊಂಡೆ. ಪೂಜೆ ಆದಮೇಲೆ ಮನೇಲಿ ಸಂಡಿಗೆ ಇತ್ತು, ಸೊ ಅದನ್ನು ಸುಟ್ಕೊಂಡು ಒಂದು ಲೋಟ ಬಿಸಿ ಬಿಸಿ ಕಾಫಿ ಮಾಡಿಕೊಂಡು ಕುಡಿದು ತಿಂದು ಅದಾದಮೇಲೆ ನೋಟಿಸ್ ಬೋರ್ಡ್ನ ತೊಗೊಂಡು ಬಂದಿದ್ದೆ. ಸೊ ನೆನ್ನೆನೂ ಕೂಡ ನಾನು ಟು ಡೂ ಲಿಸ್ಟ್ನ ಮಾಡಿದ್ದೆ. ಸೊ ಇವತ್ತು ಕೂಡ ನೆಕ್ಸ್ಟ್ ಡೇ ಏನು ಮಾಡಬೇಕು ಅಂತ ಟು ಡೂ ಲಿಸ್ಟ್ ಮಾಡ್ತಾಯಿದ್ದೀನಿ. ನಿಜವಾಗ್ಲೂ ಹೇಳ್ತೀನಿ, ತುಂಬಾ ಹೆಲ್ಪ್ ಮಾಡ್ತು ನನಗೆ. ಅಂದರೆ ಟು ಡೂ ಲಿಸ್ಟ್ ಮಾಡ್ಕೊಂಡಿದ್ರಿಂದ ನಾನು ಏನೆಲ್ಲ ಮಾಡಬಹುದು ಅಂತ ಅಂದ್ಕೊಂಡು ಮಾಡಿದ್ದೆ. ಇವತ್ತು ನಾನು ಏನು ವ್ಲಾಗ್ ನೀವು ನೋಡ್ತಾ ಇದ್ದೀರಾ, ಈ ವ್ಲಾಗಲ್ಲಿ ಕೂಡ ನಾನು ಹಿಂದಿನ ದಿನ ರಾತ್ರಿ ಟು ಡೂ ಲಿಸ್ಟ್ನ ಮಾಡ್ಕೊಂಡಿದ್ದೆ. ಅದನ್ನು ವೈಪ್ ಆಫ್ ಮಾಡಿಬಿಟ್ಟೆ. ಏನೆಲ್ಲ ಮಾಡಬೇಕು ಅಂತ ಅಂದ್ಕೊಂಡೆ ಅದೆಲ್ಲನೂ ಕಂಪ್ಲೀಟ್ ಮಾಡಿದ್ದೀನಿ. 90% ಕಂಪ್ಲೀಟ್ ಮಾಡಿದ್ದೀನಿ. ಅದಕ್ಕೋಸ್ಕರ ನೋಟಿಸ್ ಬೋರ್ಡ್ನೇ ತಂದು ಹಾಕೊಂಡೆ. ಸೊ ನಾನು ಬುಕ್ಕಲ್ಲಿ ಬರ್ಕೊಂಡ್ರೆ ಇಗ್ನೋರ್ ಮಾಡ್ತಿರ್ತೀನಿ. ಅಟ್ಲೀಸ್ಟ್ ನೋಟಿಸ್ ಬೋರ್ಡ್ ದೊಡ್ಡದಾಗಿರುತ್ತೆ, ಟಕ್ ಅಂತ ಎದ್ದಿದ ತಕ್ಷಣ ನೋಡ್ಬೋದು, ಎಸ್ ಇವತ್ತು ನಾನು ಬರ್ಕೊಂಡಿದ್ದೀನಿ, ಎಸ್ ಐ ಕ್ಯಾನ್ ಡೂ ಅಂತ ಅಂದ್ಕೊಂಡು ನಾನು ನೆಕ್ಸ್ಟ್ ಡೇ ಏನೆಲ್ಲ ಮಾಡಬೇಕು ಅಂತ ಅಂದ್ಬಿಟ್ಟು ಕ್ಲಿಯರಾಗಿ ಇಲ್ಲಿ ಬರಿತಾ ಇದ್ದೀನಿ. ಇಫ್ ಇನ್ ಕೇಸ್ ನಿಮಗೆ ಕಾಣಿಸಿಲ್ಲ ಅಂದರೆ ನಾನು ಫೋಟೋ ಅಟ್ಯಾಚ್ ಮಾಡ್ತೀನಿ, ನಾನು ಏನು ಬರ್ಕೊಂಡಿದ್ದೆ ಟು ಡೂ ಲಿಸ್ಟಲ್ಲಿ ಅಂತ ಅಂದ್ಬಿಟ್ಟು, ಸೊ ದಟ್ ನಿಮಗೂ ಹೆಲ್ಪ್ ಆಗ್ಬೋದು. ನೀವು ಅಷ್ಟೇ ನಿಮಗೆ ನೋಟಿಸ್ ಬೋರ್ಡ್ ಇಲ್ಲ ಅಂದರೆ ಬುಕ್ಕಲ್ಲಿ ಬರೆದಿಟ್ಕೊಳ್ಳಿ, ನಿಮ್ಮ ಪಕ್ಕನೇ ಇಟ್ಕೊಳ್ಳಿ. ಸೊ ದಟ್ ನೀವು ಬೆಳಗ್ಗೆ ಎದ್ದಾಗ ಒಂದು 5 minutes ಆದಮೇಲೆ ಆ ಬುಕ್ನ ನೋಡಿ, ಸೊ ದಟ್ ನೀವು ಏನು ಮಾಡಬೇಕು ಇಡೀ ದಿನ ಅಂತ ಅಂದ್ಬಿಟ್ಟು ಅದರಲ್ಲಿ ಇರುತ್ತೆ, ಅದನ್ನು ಫಾಲೋ ಮಾಡಿ. ನಾನು ಮೊಬೈಲ್ ಕೂಡ ನೋಡ್ತಾ ಇಲ್ಲ, ಎದ್ದಿದ ತಕ್ಷಣ ಒಂದು ಅರ್ಧ ಗಂಟೆ ಬಿಟ್ಟು ಮೊಬೈಲ್ ನೋಡ್ತಾ ಇದ್ದೀನಿ. ಏನೇ ಆಗಿರಲಿ, ಮೊಬೈಲ್ ಫೋನ್ ಬರಲಿ ಏನೇ ಬರಲಿ ನಾನು ನೋಡ್ತಾ ಇಲ್ಲ. ಎದ್ದಿದ ತಕ್ಷಣ ಆಗಲೇ ಹೇಳ್ದಂಗೆ ಪ್ರೇಯರ್ ಮಾಡಿ ಒಂದು ಸ್ವಲ್ಪ ಮೆಡಿಟೇಟ್ ಮಾಡಿ ಆಮೇಲೆ ದಿನನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು 2 ಡೇಸಿಂದ ಅದನ್ನೇ ಫಾಲೋ ಮಾಡ್ಕೊಂಬಂದಿದ್ದೀನಿ. ಡೆಫಿನೆಟ್ಲಿ ನಾನು ಇದನ್ನೇ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ನಾನು ಇಷ್ಟು ಸ್ಟ್ರಾಂಗ್ ಆಗೋದಕ್ಕೆ ನೀವು ಎಲ್ಲರೂ ರೀಸನ್. ನಾನು ಮೊನ್ನೆ ಹಾಕಿದ ವಿಡಿಯೋ ನೀವು ತೋರಿಸಿರೋ ಪ್ರೀತಿ ಇದೆ ಗೊತ್ತಾ, ನನ್ನ ಅಕ್ಕಪಕ್ಕ ಇರೋರು ಕೂಡ ನನಗೆ ಇಷ್ಟು ಪ್ರೀತಿ ತೋರಿಸಿಲ್ಲ. ನಾನು ಆ ವಿಡಿಯೋ ಹಾಕಿದಾಗ ನೀವು ಎಲ್ಲೋ ಕೂತ್ಕೊಂಡು ನನಗೋಸ್ಕರ ಪ್ರೇ ಮಾಡಿದ್ರಿ, ನನಗೆ ವಿಶ್ ಮಾಡಿದ್ರಿ, ನನ್ನ ಮೋಟಿವೇಟ್ ಮಾಡಿದ್ರಿ. ಇದಕ್ಕಿಂತ ಹೆಚ್ಚಿಗೆ ಇನ್ನೇನು ಬೇಕು? ಅಫ್ಕೋರ್ಸ್ ಐ ಆಮ್ ಲಕ್ಕಿ ಅಂತ ನನಗಾಗ ಅನ್ನಿಸ್ತು. ನಾನು ನಿಮಗೆ ಥ್ಯಾಂಕ್ಸ್ ಹೇಳಿದ್ರೆ ಕಡಿಮೆ ಆಗ್ಬಿಡುತ್ತೆ. ನಿಮ್ಗೆ ಎಲ್ಲರೂ ಪ್ರೀತಿ ಹೀಗೆ ಇರಲಿ. ಲವ್ ಯು ಆಲ್. ತುಂಬ ಜನ ಇವಳಿಗೆ ಒಂದಷ್ಟು ಹೆಸರು ಹೇಳಿದ್ದೀರಾ, ಸಾರಿ, ಡೋಂಟ್ ಮೈಂಡ್.
ಯಾಕೆ ನಾನು ಆ ಹೆಸರುಗಳನ್ನ ರಿಜೆಕ್ಟ್ ಮಾಡಿದೆ ಅಂದರೆ ಸೇಮ್ ಹೆಸರು ಆಯಿತು ಅಂದರೆ ಲೈಕ್ ಪಿಂಕಿ, ಚಿನ್ನು ಆ ಥರ ಏನೇನೋ ಹೆಸರುಗಳು ಬಂತು. ಸೊ ನನಗೆ ನಾರ್ಮಲ್ ಹೆಸರು ಇಡೋದು ಬೇಡ ಅಂತ ಅನ್ನಿಸ್ತು. ಸೊ ನನಗೆ ಬೇಜಾರಾದಾಗ ನಾನು ಇದ್ರ ಹತ್ರ ಬಂದು ಅಂದರೆ ರಿಲ್ಯಾಕ್ಸ್ ಮಾಡ್ತೀನಿ, ಓಕೆನಾ. ಸೊ ಅಂದರೆ ಇವಾಗ ತೊಗೊಂಡಿರೋದಾಯ್ತಾ, ಅಂದರೆ ಇವಾಗ ರೀಸೆಂಟಾಗಿ ತೊಗೊಂಡಿರೋದು ಇದು. ಬಟ್ ಸ್ಟಿಲ್ ನನಗೆ ಇದ್ರ ಹತ್ರ ಬಂದು ಇದನ್ನು ಮುಟ್ಟಿದ್ರೇ ಒಂಥರ ರಿಲ್ಯಾಕ್ಸ್ ಅಂತ ಅನಿಸುತ್ತೆ. ಸೊ ಅದಕ್ಕೆ ಇದರ ಹೆಸರು ನಾನು ಇಟ್ಟಿರೋದು ರಿಲ್ಯಾಕ್ಸ್. ಎಸ್, ನಂಗೆ ಗೊತ್ತು ಡಿಫ್ರೆಂಟ್ ಆಗಿದೆ ಅಂತ, ಬಟ್ ಡಿಫ್ರೆಂಟಾಗಿ ಇರಬೇಕು ಅಲ್ವಾ, ಸೊ ಒಂದೇ ಥರ ಇರೋಕ್ಕಾಗಲ್ಲ. ಅದಕ್ಕೋಸ್ಕರ ಇದರ ಹೆಸರು ರಿಲ್ಯಾಕ್ಸ್ ಅಂತ ಇಟ್ಟಿದ್ದೀನಿ. ಇದು ಜೊತೆಗೆ ನಾನು ಬಂದು ತಪ್ಕೊಂಡಾಗ ತುಂಬ ಕಂಫರ್ಟ್ ಇರುತ್ತೆ ನನಗೆ, ಅದಕ್ಕೋಸ್ಕರ ರಿಲ್ಯಾಕ್ಸ್ ಅಂತ ಇಟ್ಟಿರೋದು. ಸೊ ಹರ್ ನೇಮ್ ಇಸ್ ರಿಲ್ಯಾಕ್ಸ್. ಸೊ ನಿಮ್ಮ ಹೆಸರುಗಳನ್ನ ಇಗ್ನೋರ್ ಮಾಡಿದೆ ಅಂತ ಬೇಜಾರು ಮಾಡ್ಕೋಬೇಡಿ, ಬಿಕಾಸ್ ನನಗೆ ಆ ಹೆಸರುಗಳು ಎಲ್ಲನೂ ಕಾಮನ್ ಅಂತ ಅನ್ನಿಸ್ತು, ಅದಕ್ಕೋಸ್ಕರ ಇಟ್ಟಿಲ್ಲ. ಐ ಥಿಂಕ್ ರಿಲ್ಯಾಕ್ಸ್ ಬಂದು ಒಂಥರ ಟೋಟಲಿ ಡಿಫ್ರೆಂಟ್ ಹೆಸರು. ಸೊ ರಿಲ್ಯಾಕ್ಸ್ ಇದ್ರೆ ಹೆಸರು. ಇನ್ಮೇಲೆ ನೀವು ರಿಲ್ಯಾಕ್ಸ್ ಹತ್ರ ಮಾತಾಡಬೇಕು ಅಂತ ಇದ್ರೆ ನೀವು ನನಗೆ ಕಮೆಂಟಲ್ಲಿ ಅದನ್ನೇ ಹೇಳ್ಬೋದು, ರಿಲ್ಯಾಕ್ಸ್ ಹಂಗೆ, ರಿಲ್ಯಾಕ್ಸ್ ಹಿಂಗೆ ಅಂತ, ಓಕೆನಾ. ಸಿಕ್ಕಾಪಟ್ಟೆ ಕಂಫರ್ಟಬಲ್ ಆಗಿದೆ ಗೊತ್ತಾ, ಒಂಥರ ಏನೋ ಒಂಥರ ತುಂಬ ರಿಲ್ಯಾಕ್ಸ್ಡ್ ಆಗಿರ್ತೀನಿ ಇದನ್ನು ಮುಟ್ಟಿದ್ರೇ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಅದಕ್ಕೆ ಇದರ ಹೆಸರು ರಿಲ್ಯಾಕ್ಸ್. ಸೊ ಇಲ್ಲ ಕಿವಿ ಇದಾ, ಓಕೆ, ರಿಲ್ಯಾಕ್ಸ್ 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 ಇದರ ನಾಮಕರಣ ಇವತ್ತಾಗಿದೆ, ರಿಲ್ಯಾಕ್ಸ್ ಅಂತ ಹೇಳಿ. ಇದರ ಕಿವಿ ಇದೆ, ಕಿವಿಯಲ್ಲಿ ಹೇಳಿದ್ದೀನಿ. ಸೊ ಶಿ ಇಸ್ ವೆರಿ ಬ್ಯೂಟಿಫುಲ್ ಆ್ಯಂಡ್ ಕ್ಯೂಟ್ ಲಿಟಲ್ ರಿಲ್ಯಾಕ್ಸ್. ನೀವು ಎಲ್ರಿಗೂ ರಿಲ್ಯಾಕ್ಸ್ಗೆ ಹಾಯ್ ಹೇಳಿ ಆ್ಯಂಡ್ ಕಂಗ್ರ್ಯಾಚುಲೇಟ್ ಮಾಡಿ, ಬಿಕಾಸ್ ಒಳಗೆ ಇವತ್ತು ಹೆಸರಿಟ್ಟಿದ್ದೀನಿ. ಲವ್ ಯು ಆಲ್. ನಿಮ್ಮ ಜೊತೆ ಮಾತಾಡಿ ಆದಮೇಲೆ ಒಂದು ವಾರದಿಂದ ಆಯಿತಾ ಬಟ್ಟೆ ಮಡಚಿರಲಿಲ್ಲ. ಸೊ ಹೋಗಿ ಬಟ್ಟೆ ಎಲ್ಲ ಮಡಚಿಟ್ಟೆ. ನನಗೇನು ಕೆಲಸ ಕೊಟ್ಟರು ಮಾಡ್ತೀನಿ ಗುರು. ಬಟ್ಟೆ ಮಡಚೋದಂದರೆ ಏನೋ ಒಂಥರ ಅಲರ್ಜಿ. ನನಗೆ ಮಾತ್ರ ಹಿಂಗೆ ಅಥವಾ ನಿಮ್ಗೆಲ್ರಿಗೂ ಹಿಂಗಾಗುತ್ತಾ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಮ್ಮ ಅಪ್ಪ ಬೈತಾರೆ, ಬಟ್ಟೆ ಮಾತ್ರ ಮಡಚಬೇಡ ಹಾಗೆ ಬಿಟ್ಟಿರ್ತೀಯ ಅಂತ ಅಂದ್ಬಿಟ್ಟು. ಅದಕ್ಕೆ ಕಲ್ಮನ್ಸ್ ಮಾಡಿ ಬಟ್ಟೆ ಎಲ್ಲ ಮಡಚಿ ಎತ್ತಿಟ್ಬಿಟ್ಟೆ. ಕೆಳಗಡೆ ಎಷ್ಟಿತ್ತು ಗೊತ್ತಾ, ಎಲ್ಲನೂ ಎತ್ತಿಟ್ಟೆ. ಆ್ಯಂಡ್ ಮೇಲ್ಗಡೆ ಕೂಡ ನೀಟಾಗೆಲ್ಲ ಕ್ಲೀನ್ ಮಾಡಿದೆ. ಆ್ಯಕ್ಚುಲಿ ಬೆಡ್ಶೀಟ್ ಚೇಂಜ್ ಮಾಡಬೇಕಿತ್ತು, ಬಟ್ ಇವತ್ತು ನಾನು ಹೋಗ್ತಾ ಇದ್ದೀನಿ ನಮ್ಮ ಮನೆಗೆ. ಸೊ ಹಂಗಾಗಿ ಚೇಂಜ್ ಮಾಡೋದು ಬೇಡ ಬಿಡು, ಬಂದು ಚೇಂಜ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಹೊರಟಿದ್ದೀನಿ. ಸೊ ರಿಲ್ಯಾಕ್ಸ್ಗೆ ಬಾಯ್ ಹೇಳಿ ಆ್ಯಂಡ್ ನಮ್ಮ ಎಲ್ಫಾಸ್ಗೆ ಬಾಯ್ ಹೇಳಿ. ಏನು ಗೊತ್ತಾ, ಇಲ್ಲಿ ಟ್ರಾನ್ಸ್ಫಾರ್ಮರ್ ಡಮ್ ಅಂತ ಅಂತು. ನಾನು ಮನೆ ಬೇಗ ಹುಡುಕ್ತಾ ಇದ್ದೆ, ಸಿಗಲಿಲ್ಲ. ಇವಾಗ ಪೂರ್ತಿ ಮನೆ ಕತ್ಲೆ. ನಾವು ಮುಂಚೆ ಕತ್ಲೆ ಅಂದರೆ ಎಷ್ಟೇ ಹೆದರ್ಕೊಳ್ತಿದ್ದೆ ಗೊತ್ತಾ. ಇವಾಗ ಒಬ್ಬಳೇ ಇದ್ದೀನಿ ನೋಡಿ, ಸ್ವಲ್ಪನೂ ಭಯನೇ ಆಗಲ್ಲ. ಕರೆಂಟ್ ಹೋದ್ರೆ ಸಾಕು ಆಚೆ ಹುಡುಕ್ಬಿಡಿವೆ, ಬಟ್ ಇವಾಗ ಏನಂತ ಭಯ ಇಲ್ಲ. ಸೊ ಮನೆಗೆ ಹೊರಟಿದ್ದೆ ನಾನು. ಟೈಮ್ ಬಂದು 8:20 ಸಮಥಿಂಗ್ ಆಗ್ತಾ ಇರುತ್ತೆ. ಅಯ್ಯೋ ಸಾರಿ ಬಟ್ಲು ಓದ್ಬಿಟ್ಟೆ. ಸೊ ಪೂರ್ತಿ ಮನೆ ಖಾಲಿ. ಇವಾಗ ನಮ್ಮ ಹೋಮ್ ಟೂರ್ ತೋರಿಸ್ತಾ ಇದ್ದೀನಿ. ಸೊ ಹೊರಟಿದ್ದೀನಿ ಇವಾಗ. ಪೂರ್ತಿ ಮನೆ ಹೆಂಗೆ ಕಾಣ್ತಿದೆ ನೋಡಿ. ಕ್ಯಾಬ್ ಬುಕ್ ಮಾಡಿದ್ದೀನಿ, ಕ್ಯಾಬ್ ಬರೋಕ್ಕೆ 3 ನಿಮಿಷ ಆಗುತ್ತೆ. ಸುಮ್ಮನೆ ಕೂತಿದ್ದೀನಿ ಗಾಯ್ಸ್. ನಾನು ಈ ಥರ ಟ್ರಾವೆಲ್ ಮಾಡಿದ್ರೆ ನನಗೆ ಕೋಲ್ಡ್ ಜಾಸ್ತಿ ಆಗುತ್ತೆ ಅನಿಸುತ್ತೆ, ಅಂದರೆ ಗಾಳಿಗೆ. ಸೊ ಇವಾಗ ಏನಂತಾರೆ, ಸ್ಕ್ಯಾನ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ತಲೆ ಮತ್ತು ನೋಸ್, ಸೊ ದಟ್ ನನಗೇನು ಸಮಸ್ಯೆ ಇದೆ ಅಂತ ಗೊತ್ತಾಗುತ್ತೆ. ಆ್ಯಕ್ಚುಲಿ ನಾನು ಎಷ್ಟು ಲಕ್ಕಿ ಇದ್ದೀನಿ ಅಂತ ಅಂದ್ಬಿಟ್ಟು ಈ ವಣ್ಣನ್ನು ನೋಡೇ ಗೊತ್ತಾಗಿದ್ದು. ಮುಂದೆ ಝೊಮ್ಯಾಟೊ ಅವ್ರು ಹೋಗ್ತಾ ಇದ್ದಾರೆ ಗೊತ್ತಾ, ಅವ್ರನ್ನ ನೋಡಿ ನಾನು ಅರ್ಥ ಮಾಡಿಕೊಂಡೆ ನಾನು ತುಂಬ ಲಕ್ಕಿ ಇದ್ದೀನಿ ಗುರು, ಎಲ್ಲ ವಿಚಾರದಲ್ಲೂ ಭಗವಂತ ನಾನು ಎಲ್ಲ ಕೊಟ್ಟಿದ್ದೇನೆ, ಆದರೂ ಕಡಿಮೆ ಹೇಳ್ತಾ ಇದ್ದೀನಿ ಅಂತ ಆಗ ಅನ್ನಿಸ್ತು ನನಗೆ. ಇನ್ಯಾವತ್ತೂ ನಾನು ಅನ್ಲಕ್ಕಿ ಅದು ಇದು ಅಂತ ಹೇಳೋದೇ ಇಲ್ಲ. ಸೀರಿಯಸ್ಲಿ ನನಗೆ ಹೆಂಗಾಯ್ತು ಗೊತ್ತಾ, ಅದಕ್ಕೋಸ್ಕರ ಕ್ಯಾಪ್ಚರ್ ಮಾಡಿಕೊಂಡೆ. ಮೇ ಬಿ ಅವ್ರನ್ನ ನೋಡಿ ಮೋಟಿವೇಟ್ ಮಾಡೋಕ್ಕೆ ಭಗವಂತ ಅವ್ರನ್ನ ನನ್ನ ಕಣ್ಮುಂದೆ ಬಿಟ್ಟನ ಅಂತ ಅನ್ನಿಸ್ತು ಆ ಕ್ಷಣಕ್ಕೆ ನನಗೆ. ಥ್ಯಾಂಕ್ ಯು ಯೂನಿವರ್ಸ್. ಇನ್ಯಾವತ್ತೂ ನಾನು ಕಡಿಮೆ ಅಂತ ಹೇಳೋದಿಲ್ಲ, ಹೇಳ್ಕೊಳಕ್ಕೆ ಹೋಗೋದೇ ಇಲ್ಲ. ಐ ಆಮ್ ಸೋ ಗ್ರೇಟ್ಫುಲ್. ಒನ್ಸ್ ಅಗೇನ್ ಥ್ಯಾಂಕ್ ಯು ಯೂನಿವರ್ಸ್. ಏನು ಮಾಡಿದೆ ಮಾಡಿಗೆ? ಕುಟು ದೋಸೆ ಚಟ್ನಿ ಪಲ್ಯ. ಇವರ ಮುದ್ದು ಮಕ್ಕಳೇ, ನನ್ನ ಮುದ್ದು ಮಕ್ಕಳೇ, ನನ್ನ ಮುದ್ದು ಪುಟ್ಟಣಿ, ನನ್ನ ಮುದ್ದು ಪುಟಾಣಿ. ತೋರ್ಸೆ ಅವಳನ್ನು ತೋರ್ಸೆ. ಕುಳ ಕುಳ ಮುದ್ದು. ಮನೆಗೆ ಹೋಗಿದ ತಕ್ಷಣ ಸ್ವಲ್ಪ ಹೊತ್ತು ಆದಮೇಲೆ ಜರ್ನಲ್ನ ಬರೆದೆ. ಅಂದರೆ ಇವತ್ತು ನಾನು ಏನೆಲ್ಲ ಮಾಡಿದೆ, ಯಾವುದಕ್ಕೆಲ್ಲ ಗ್ರ್ಯಾಟಿಟ್ಯೂಡ್ ತೋರಿಸ್ಬೇಕಿತ್ತು ಅದೆಲ್ಲದಕ್ಕೂ ತೋರಿಸಿ ಜರ್ನಲ್ನ ಬರ್ತಿ ಮುಗಿಸ್ಕೊಂಡೆ. ಅದಾದಮೇಲೆ ನಮ್ಮ ಅರ್ಪಿದು ಸೀರಿಯಲ್ ಬರ್ತಿತ್ತು, ನನ್ನ ಗೋಕುಲ. ನಮ್ಮಮ್ಮ ಫುಲ್ ಇಂಟ್ರೆಸ್ಟಲ್ಲಿ ನೋಡ್ತಾ ಇದ್ರು, ಅದಕ್ಕೋಸ್ಕರ ಕ್ಯಾಪ್ಚರ್ ಮಾಡಿಕೊಂಡೆ. ಆ್ಯಂಡ್ ಇವ್ರದ್ದು ಮುಗಿದ್ಮೇಲೆ ನಾನು ನಮ್ಮ ಸೀರಿಯಲ್ನ ಹಾಕಿದೆ, ಅನುಪಲ್ಲವಿ. ಆ್ಯಂಡ್ ಇವತ್ತಿನ ಎಪಿಸೋಡಲ್ಲಿ ನಾನು ಬರಲಿಲ್ಲ, ಬರೀ ಒಂದು 4 ಸೆಕೆಂಡ್ಸ್ ಅಷ್ಟೇ ಬಂದಿದ್ದು. ಆ್ಯಂಡ್ ಡಬ್ಬಿಂಗಿಗೆ ಬರ್ತೀನಿ ಅಂತ ಹೇಳಿದೆ, ಬಟ್ ಅವ್ರೇನೋ ಕರೆದಿಲ್ಲ ನನ್ನ, ಅದಕ್ಕೆ ನಾನು ಸುಮ್ಮನೆ ಆಗ್ಬಿಟ್ಟೆ.
ಮಾಡಿಬಿಟ್ಟೆ. ಬೇರೆಯವ್ರು ಯಾರೋ ವಾಯ್ಸ್ ಕೊಡ್ತಿದ್ದಾರೆ, ನಂಗೆ ಗೊತ್ತಿಲ್ಲ. ಅಕಸ್ಮಾತ್ ಅವ್ರು ಏನಾದರೂ ಈ ವ್ಲಾಗ್ನ ನೋಡ್ತಿದ್ದಾರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನನ್ನ ವಾಯ್ಸ್ಗೆ ನನ್ನ ಇದಕ್ಕೆ ನಿಮ್ಮದು ಇದೇ ಸೂಟ್ ಆಗ್ತಿಲ್ಲ. ಬಟ್ ಥ್ಯಾಂಕ್ ಯು, ನನಗೋಸ್ಕರ ನೀವು ಬಂದು ಮಾಡ್ತಾ ಇರೋದಕ್ಕೆ. ಟ್ರೈ ಮಾಡ್ತೀನಿ, ಸಾಧ್ಯ ಆದರೆ ನಾನೇ ಹೋಗಿ ವಾಯ್ಸ್ ಓವರ್ನ ಕೊಡ್ತೀನಿ. ಯಾಕಂದರೆ ನಾನು ತುಂಬ ವೇರಿಯೇಷನ್ಸಲ್ಲಿ ಆ್ಯಕ್ಟ್ ಮಾಡಿರ್ತೀನಿ. ಅದು ಡಬ್ಬಿಂಗಲ್ಲಿ ಹೋಗ್ಬಿಟ್ರೆ ಸತ್ವನೇ ಇಲ್ದಂಗೆ ಆಗ್ಬಿಡುತ್ತೆ. ಅದೇ ಒಂದು ಬೇಜಾರು ನನಗೆ. ನೆಕ್ಸ್ಟ್ ಮಂತಿಂದ ಮತ್ತೆ ಹೇಳ್ತೀನಿ ಬರ್ತೀನಿ ಅಂತ. ಇಫ್ ಇನ್ ಕೇಸ್ ಅವಾಗಲೂ ಕರೆದಿಲ್ಲ ಅಂತಂದರೆ ಬೇರೆ ಏನಾದರೂ ಆ್ಯಕ್ಷನ್ ತೊಗೊಳ್ಬೇಕಾಗತ್ತೆ. ಸೊ ನೋಡೋಣ. ಆ್ಯಂಡ್ ನಮ್ಮಮ್ಮ ಬಿಸಿ ಬಿಸಿ ದೋಸೆ ಮಾಡಿಕೊಟ್ರು. ಸೊ ಟಿ ವಿ ನೋಡ್ತಾ ಆರಾಮಾಗಿ ಬಿಸಿ ಬಿಸಿ ದೋಸೆ ತಿಂದೆ. ಮುಂಚೆ 9:30 ಆದರೆ ಬಿಗ್ ಬಾಸ್ ಬರ್ತಿತ್ತು, ನಮ್ಮ ಸೀರಿಯಲ್ ನೋಡ್ತಾ ಇರಲಿಲ್ಲ. ಸೊ ಯಾಕೆ ಬಿಗ್ ಬಾಸ್ ಇಲ್ವಲ್ಲ, ಅದಕ್ಕೆ ನಮ್ಮ ಸೀರಿಯಲ್ ನೋಡ್ತಾ ಇದ್ದೀನಿ. ಆ್ಯಂಡ್ ನಾನು ಮೊನ್ನೆ ಏನೋ ಹೇಳಿದೆ ಅಂದ್ಬಿಟ್ಟು ಒಂದಷ್ಟು ಜನ ಕಮೆಂಟ್ ಸೆಕ್ಷನಲ್ಲಿ ಬಂದು ಮಾತಾಡ್ತಿದ್ರಿ. ಎಲ್ರಿಗೂ ಅವ್ರದ್ದೇ ಆದ ಒಪಿನಿಯನ್ಸ್ ಇರುತ್ತೆ. ಸೊ ನನಗೆ ಅನಿಸಿದೆ ನಾನು ಹೇಳಿದ್ದೀನಿ. ನಿಮ್ಗೆ ಏನು ಅನ್ಸುತ್ತೋ ಅದನ್ನು ನೀವು ಹೇಳಿ, ಏನೂ ಪ್ರಾಬ್ಲಮ್ ಇಲ್ಲ. ಓಕೆನಾ? ನಿಮ್ಮ ಒಪಿನಿಯನ್ಸ್ ಎನಿವೇ ನಾವು ಬರೀ 4-5% ಮಾತ್ರ ಇಲ್ಲಿ ನೋಡ್ತಾ ಇರ್ತೀವಿ. 24/7 ನಿಮಗೆ ತೋರಿಸ್ಬಿಟ್ರೆ ಅಷ್ಟೇ ನಿಮ್ಮ ಕಥೆನೇ ಗೋವಿಂದ. ಸೊ ಇಟ್ಸ್ ಓಕೆ, ನಿಮ್ಗೆ ಏನು ಗೊತ್ತೋ ಅಷ್ಟೇ ನೋಡಿ, ಅದರಲ್ಲೇ ಖುಷಿ ಪಡಿ. ಆ್ಯಂಡ್ ನಮ್ಮ ಮತ್ತೆ ಒಂದು ದೋಸೆ ತಂದು ಕೊಟ್ಟರು. ಬಟ್ ಆ ದೋಸೆ ನಾನು ತಿಂದಿಲ್ಲ, ಯಾಕಂದರೆ ಒಂದೇ ದೋಸೆಗೆ ಹೊಟ್ಟೆ ತುಂಬ್ದಂಗೆ ಆಯಿತು. ಅದಾದಮೇಲೆ ಸ್ವಲ್ಪ ರೈಸ್ ಹಾಕ್ಸ್ಕೊಂಡು ರೈಸ್ ಊಟ ಮಾಡಿದೆ. ಆ್ಯಂಡ್ ನಮ್ಮ ಕುಳ್ಳಿಗೆ ಏನು ಕೊಟ್ಟರು ಬೇಡ ಅನ್ನಲ್ಲ ಗುರು. ಸೇಮ್ ನಮ್ಮ ಲಕ್ಸಿ ಥರ ಆಗ್ಬಿಟ್ಟಿದ್ದಾಳೆ. ಎಲ್ಲನೂ ಬೇಕು ಅಂತಾಳೆ. ನಾವು ಚಾಕ್ಲೇಟ್ ತಿಂದರೆ ಚಾಕ್ಲೇಟು ಬೇಕು ಅಂತಾಳೆ, ಹಣ್ಣು ತಿಂದರೆ ಹಣ್ಣು ಬೇಕು ಅಂತಾಳೆ, ಸೀಬೆ ಹಣ್ಣು ತಿಂದರೆ ಸೀಬೆ ಹಣ್ಣು ಬೇಕು ಅಂತಾಳೆ, ಚಕ್ಲಿ ತಿನ್ನಿರಿ ಚಕ್ಲಿನೂ ಬೇಕು ಅಂತಾಳೆ. ಇಂಥದ್ದು ಬೇಡ ಅಂತ ಹೇಳಲ್ಲ. ಆದರೆ ಕಳ್ಳಿಗೆ ಮೆಣಸಿನ್ಕಾಯಿ ಯಾವುದು ಅಂತ ಗೊತ್ತು, ಬೆಳ್ಳುಳ್ಳಿ ಯಾವುದು ಅಂತ ಗೊತ್ತು. ಎಷ್ಟು ಹುಷಾರಿದ್ದಾಳೆ ಗೊತ್ತಾ ಕುಳ್ಳಿ. ಅದಾದಮೇಲೆ ನಮ್ಮಮ್ಮ ಪಾಯಸ ಮಾಡಿದರು ಆಯಿತಾ. ಸೊ ತಿನ್ನಬೇಕು ಅಂತ ಅಂದ್ಕೊಂಡು ಹಾಕ್ಸ್ಕೊಂಡೆ. ಬಟ್ ಸ್ವೀಟ್ ಕಡಿಮೆ ಇತ್ತು ಅಂದ್ಬಿಟ್ಟು ಅರ್ಧ ತಿಂದು ಅರ್ಧ ವಾಪಸ್ ನಮ್ಮ ಅಮ್ಮಂಗೆ ಕೊಟ್ಟೆ, ನೀನೇ ತಿನ್ನು ಅಂತ ಅಂದ್ಬಿಟ್ಟು. ಸೊ ಹಾಗೆ ನಮ್ಮ ಸೀರಿಯಲ್ ನೋಡ್ತಾ ಟೈಮ್ ಪಾಸ್ ಮಾಡಿದೆ. ಇನ್ನೊಂದು ಸ್ವಲ್ಪ ಹೊತ್ತು ಬುಕ್ ಓದಿದೆ, ಬಟ್ ಅದನ್ನು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಒಂದು 20 ನಿಮಿಷ ಮತ್ತೆ ಬುಕ್ ಓದಿದೆ, ಸೇಮ್ ಸೀಕ್ರೆಟ್ ಬುಕ್ನ. ಅದಾದಮೇಲೆ ಸ್ಕಿನ್ ಕೇರ್ ಮಾಡೋಣ ಅಂತ ಅಂದ್ಕೊಂಡು ಲೈಟ್ ನಾನು ಆಲ್ರೆಡಿ ಕ್ಯಾರಿ ಮಾಡ್ತಾ ಇರ್ತೀನಿ ಎಲ್ಲ ಕಡೆ, ಬೇಕಾಗುತ್ತೆ ಲೈಟು ಅಂತ ಅಂದ್ಬಿಟ್ಟು. ಸೊ ನಾನು ಇಲ್ಲಿ ಬಂದರೆ ಇಲ್ಲೂ ತೊಗೊಂಬರ್ತೀನಿ, ಅಲ್ಲಿ ಹೋದರೆ ಅಲ್ಲೂ ಇರುತ್ತೆ. ಅದಲ್ಲದೆ ಎಲ್ಲಾದರೂ ಹೊರಗಡೆ ಹೋದರೆ ಅಲ್ಲೂ ಕೂಡ ಲೈಟ್ ಕ್ಯಾರಿ ಮಾಡ್ತೀನಿ, ಮೇ ಬಿ ಯೂಸ್ ಆಗಬಹುದು ಅನ್ನೋ ಒಂದೇ ಉದ್ದೇಶಕ್ಕಷ್ಟೇ. ಸೊ ಇದೇ ಆಗಿತ್ತು ಇವತ್ತಿನ ವಿಡಿಯೋ. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತೊಮ್ಮೆ ನಿಮ್ಗೆ ಎಲ್ರಿಗೂ ಥ್ಯಾಂಕ್ ಯು ಹೇಳ್ತೀನಿ. ನಾನು ಆ ವಿಡಿಯೋ ಹಾಕಿದಾಗ ನನಗೆ ಒಬ್ಬರು ಮಾತ್ರ ಕಾಲ್ ಮಾಡಿದ್ರು. ಆ ವಿಡಿಯೋ ಹಾಕಿದ್ದು 5 ಮಿನಿಟ್ಸ್ಗೆ ನಮ್ಮ ಪುಟ್ಟು ಕಾಲ್ ಮಾಡಿ ಬೈದ, ಯಾಕೆ ಪಲ್ಲು ಹಾಗೆಲ್ಲ ಆಗ್ತೀಯಾ ಅಂತ. ಸೊ ಪುಟ್ಟು ಥ್ಯಾಂಕ್ ಯು ಸೋ ಮಚ್. ಓಕೆ ಬಾಯ್.